ಹಾಯ್ ನಮಸ್ತೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವೊಂದು ಆರೋಗ್ಯಕರವಾದ ಲಂಚ್ ಬಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡುವ. ಕರಿಬೇವಿನ ಅನ್ನ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕರಿಬೇವಿನ ಮಹತ್ವವನ್ನು ಪದೇ ಪದೇ ಹೇಳಬೇಕು ಅಂತಿಲ್ಲ, ಎಲ್ರಿಗೂ ತಿಳಿದಿದೆ. ಸೊ ಹಾಗಾದರೆ ಆ ರುಚಿಯಾದ ಆರೋಗ್ಯಕರವಾದ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವನಾ? ಒಂದು ಬಿಸಿಯಾದ ಪ್ಯಾನಿಗೆ ಕರಿಬೇವು 1-1.5 ಮುಷ್ಟಿಯಷ್ಟು ಆ್ಯಡ್ ಮಾಡ್ಕೊಳ್ಬಹುದು. ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರ್ತದೆ ಫ್ಲೇವರ್, ಹಾಗೂ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಅದನ್ನು ಹಾಗೆ ಡ್ರೈ ಆಗಿ ಬಾಡಿಸ್ಕೊಳ್ಳುವ. ಕ್ರಿಸ್ಪಿ ಆಗ್ತದೆ. ಒಂದು 3-4 ನಿಮಿಷ ಬೇಕು. ಕ್ರಿಸ್ಪಿ ಆದ ನಂತರ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಪೂರ್ತಿಯಾಗಿ ಅದನ್ನು ಟ್ರಾನ್ಸ್ಫರ್ ಮಾಡುವ. ಈಗ ಅದೇ ಬಣಲೆಗೆ ತೆಂಗಿನೆಣ್ಣೆ 5-6 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, 6-7 ಗೋಡಂಬಿ ಬೇಡ ಹೇಳುವವರು ನೆಲಕಡಲೆಯನ್ನು ಹಾಕ್ಕೊಳ್ಬಹುದು. ಕರಿಬೇವನ್ನು ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಂತಹ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿಯನ್ನು ಸಹ ಉದ್ದಕ್ಕೆ ಹೆಚ್ಚುವವರು ಹೆಚ್ಕೊಳ್ಬಹುದು, ತೊಂದರೆ ಇಲ್ಲ. ಸ್ವಲ್ಪ ಹದವಾಗಿ ಅದನ್ನು ಬಾಡಿಸ್ಕೊಳ್ಳುವ. ಸಣ್ಣಗೆ ಕಟ್ ಮಾಡಿದಂತಹ ಟೊಮೆಟೊ 1, ಟೊಮೆಟೊ ಬೇಡ ಹೇಳುವವರು ಸ್ಕಿಪ್ ಮಾಡಿಕೊಂಡು ಹುಣಸೆ ಹುಳಿ ಅಥವಾ ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. 2 ಕಾಯಿ ಮೆಣಸು ಉದ್ದಗೆ ಕಟ್ ಮಾಡ್ಕೊಂಡಿದ್ದೇನೆ. ಹುಳಿ ಬರಲಿಕ್ಕೆ ಅಂತ ಟೊಮೆಟೊ ಹಾಕಿದಷ್ಟೇ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನದ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸಣ್ಣಗೆ ಮಿಕ್ಸ್ ಮಾಡುವ. ಪರ್ಫೆಕ್ಟಾಗಿ ಆ ಶುಂಠಿ ಬೆಳ್ಳುಳ್ಳಿ ಏನಿದೆ ಆ ಪೇಸ್ಟ್ ಮಿಕ್ಸ್ ಆಗಲಿ. ನಂತರ ಇದಕ್ಕೆ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ, ಆ ಮಿಕ್ಸಿ ಜಾರಿಗೆ ಹಾಕಿದಂತಹ ಕರಿಬೇವನ್ನು ಹಾಕ್ಕೊಂಡೆ. ಬೇಯಿಸಿಟ್ಟಂತಹ 1 ಗ್ಲಾಸ್ನಷ್ಟು ಅನ್ನ, ಬಾಸ್ಮತಿ ರೈಸನ್ನು ಮಾಡ್ಕೊಂಡಿದ್ದೇನೆ. ನೀವು ಯಾವುದೇ ಅಕ್ಕಿಯನ್ನು ಯೂಸ್ ಮಾಡಬಹುದು. ಊಟ ಮಾಡುವಂತಹ ಬೆಳ್ತಿಗೆ ಅನ್ನವನ್ನು ಹಾಕ್ಕೊಳ್ಳಿ ಅಷ್ಟೇ. ಸಣ್ಣಗೊಂದು ಮಿಕ್ಸ್. ಉಪ್ಪು ಆವಾಗಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೇವೆ, ಬೇಕಿದ್ದಷ್ಟು ಹಾಕ್ಕೊಂಡಿದ್ದೇವೆ. ಈಗ ಕಮ್ಮಿ ಇದೆ ಅಂತ ಅನಿಸಿದರೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಈ ಟೈಮಿಗೆ ನಾವು ಹಾಕ್ಕೊಳ್ಬಹುದು. ಸ್ಕಿಪ್ ಮಾಡುವವರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನಿಲ್ಲಿ ಹಾಕ್ಕೊಳ್ಳಿಲ್ಲ. ಅದ್ಭುತವಾದ ಒಂದು ಕರಿಬೇವಿನ ಅನ್ನ ನಮ್ಮ ಲಂಚ್ ಬಾಕ್ಸಿಗೆ ಅಥವಾ ಬೆಳಗಿನ ತಿಂಡಿಗೆ ರೆಡಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದೀರಲ್ಲ, ನೋಡಿದ ನಂತರ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.